ಹಾಯ್ ಫ್ರೆಂಡ್ಸ್. ಈ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಈಸಿ ಟಾಸ್ಕ್ ಅಂತೂ ಅಲ್ಲ. ಅಂದರೆ ಡೈಲಿ ಅಪ್ಲೋಡ್ ಮಾಡೋದು ಇದೆಲ್ಲ ತುಂಬ ಕಷ್ಟದ ಕೆಲಸನೇ. ನಾನಂತೂ ಆಲ್ಮೋಸ್ಟ್ ತುಂಬ ಟ್ರೈ ಮಾಡಿದೆ ಇದಕ್ಕೆ. ಅಂದರೆ ನಾನು ಶಾಪಲ್ಲಿ ಕೂತ್ಕೊಂಡು ಸುಮಾರು ವೀಡಿಯೋಸ್ ಎಲ್ಲ ಮಾಡಿದೆ. ಬಟ್ ಹೆಂಗಂದರೆ ಅಷ್ಟೊತ್ತು ಕೂತ್ಕೊಂಡು ಮಾಡಿರ್ತೀನಿ, ಸ್ವಲ್ಪ ಹೊತ್ತಲ್ಲಿ ಅದನ್ನ ಕೇಳಿಸ್ಕೊಂಡ್ರೆ ಅಲ್ಲಿ ವಾಯ್ಸ್ಗಳು ಡಿಸ್ಟರ್ಬೆನ್ಸಸ್ಸು ಸುಮಾರು, ಅಂದರೆ ಹಾಕೋ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು ಆಲ್ಮೋಸ್ಟ್. ಅವಾಗವಾಗ ಮೋಟಿವೇಶನ್ ತಗೊಳ್ಳೋದು, ಎಗೇನ್ ಬ್ರೇಕ್ ಡೌನ್ ಆಗೋದು, ಮೋಟಿವೇಶನ್ ತಗೊಳ್ಳೋದು, ಮತ್ತೆ ಬ್ರೇಕ್ ಡೌನ್ ಆಗೋದು. ಸೊ ಗೊತ್ತಿಲ್ಲ, ನಾನು ನಿಜವಾಗ್ಲೂ ಗ್ರೇಟ್ ಅಂತೀನಿ ಈಗ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿರೋರಿಗೆ ಅಥವಾ ಅದೇ ವ್ಲಾಗ್ ಮಾಡ್ತಿರೋರಿಗೆಲ್ಲ. ನಿಜವಾಗ್ಲೂ ಇದಕ್ಕೆಲ್ಲ ತುಂಬ ಪೇಷನ್ಸ್ ಬೇಕು. ಎಡಿಟಿಂಗು, ನಾನೇನು ಎಡಿಟಿಂಗೇ ಮಾಡಲ್ಲ ಹೇಳಬೇಕು ಅಂದರೆ. ಅದನ್ನ ಅಲ್ಲಿ ಕ್ರಾಪ್ ಮಾಡಿ ಇಲ್ಲಿ ಮಾಡು, ಇದನ್ನು ಮಾಡು, ಅದಕ್ಕೊಂದಿಷ್ಟು ಥಂಬ್ನೇಲ್ ರೆಡಿ ಮಾಡು, ಇದಿಷ್ಟೇ ಮಾಡೋದು. ಇಷ್ಟಕ್ಕೆ ನನಗೆ ಆಲ್ಮೋಸ್ಟ್ ಸಾಕಾಗಿ ಹೋಗಿರುತ್ತೆ. ಸೊ ಅವರಿಗೆಲ್ಲ ನಾನು ಗ್ರೇಟ್ ಅಂತಲೇ ಹೇಳ್ತೀನಿ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಆಲ್ಮೋಸ್ಟ್ ಚೆನ್ನಾಗಿದ್ದೀನಿ. ಆ ಬರದಲ್ಲಿ ಆಲ್ಮೋಸ್ಟ್ ನಾನು ಹೇರ್ ಕೇರ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ. ಫುಲ್ಲು ಕೂದಲೆಲ್ಲ ಏನೂ ಇಲ್ಲ, ಸರಿಯಾಗಿಲ್ಲ, ಫುಲ್ಲು ಸಣ್ಣ ಆಗಿಬಿಟ್ಟಿದೆ. ಸೊ ಎಷ್ಟಾಗುತ್ತೆ ಅಷ್ಟು ಕೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇನ್ನು ಮುಂದೆ ನಂದು ಹೇರ್ ಕೇರ್ ರೂಟೀನ್ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಅದನ್ನು ಅಂದ್ಕೊಂಡಿದ್ದೀನಿ ಬಿಡೋಣ ಅಂತ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಆದಷ್ಟು ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಪಿಂಪಲ್ಸು ಅಂದರೆ ಹೇರ್ ಪ್ರಾಬ್ಲಮ್ ಇದ್ದಾಗ, ಡ್ಯಾಂಡ್ರಫ್ ಅವೆಲ್ಲ ಆದಾಗ ಆಬ್ವಿಯಸ್ಲಿ ಪಿಂಪಲ್ಸ್ ಎಲ್ಲ ಆಗುತ್ತೆ. ನನಗಿರಲಿಲ್ಲ ಪಿಂಪಲ್ಸು, ಬಟ್ ಇವಾಗ ಸ್ಟಾರ್ಟ್ ಆಗಿದೆ. ಬಟ್ ಇದಕ್ಕೆಲ್ಲ ಆಲ್ಮೋಸ್ಟ್ ಏನಾರು ಮಾಡಲೇಬೇಕು, ಇಲ್ಲಾಂದರೆ ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಬಿಡಲ್ಲ. ಈಗ ಇನ್ನೇನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಂಡಂಗೆ ಆಗ್ತಿದೆ ಆಲ್ಮೋಸ್ಟು. ಬಟ್ ಟ್ರೈ ಮಾಡ್ತೀನಿ ನನ್ನ ಕೈಲಾದಷ್ಟು. ಕೀಪ್ ವಾಚಿಂಗ್. ಬಾಯ್.